Hi, this is Satish, working as Assistant Professor in GFGCW, Pavagada. In this session, we are going to discuss kinds of marine insurance policies. In last session, we discussed meaning and definitions of marine insurance. Now, we will discuss types of marine insurance. Marine insurance now has a vast coverage, but broadly, marine insurance can be classified into four major types. ಆಲ್ರೆಡಿ ನಾವು ಮೀನಿಂಗಲ್ಲಿ ಡಿಸ್ಕಸ್ ಮಾಡ್ದಂಗೆ ಮೊದಲು ಮರೈನ್ ಇನ್ಸೂರೆನ್ಸು ಓನ್ಲಿ ಸೀ ಟ್ರಾನ್ಸ್ಪೋರ್ಟೇಷನ್ಗೆ ಮಾತ್ರ ಲಿಮಿಟ್ ಆಗಿತ್ತು. ಬಟ್ ಈಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ ರೋಡು, ರೈಲು ಮತ್ತು ಏರ್ ಇದೆಲ್ಲ ಕೂಡ ಮರೈನ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ಈ ಮರೈನ್ ಇನ್ಸೂರೆನ್ಸ್ ಟೈಪ್ಸ್ ಆಫ್ ಮರೈನ್ ಇನ್ಸೂರೆನ್ಸಲ್ಲಿ ನಾವು ನೋಡೋಂಥ ಟೈಪ್ಸ್ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ನು ಅಲ್ ಇನ್ಸೂರೆನ್ಸ್, ನೆಕ್ಸ್ಟು ಕಾರ್ಗೋ ಇನ್ಸೂರೆನ್ಸು, ಪ್ರೈವೇಟ್ ಇನ್ಸೂರೆನ್ಸು, ಲಯಬಿಲಿಟಿ ಇನ್ಸೂರೆನ್ಸು. ಫಸ್ಟ್ ಒನ್ನು ಅಲ್ ಇನ್ಸೂರೆನ್ಸ್ ಅಂತಂದರೆ ಏನಂತ ನೋಡೋದಾಯ್ತಪ್ಪ ಅಂತಂದರೆ ದ ಅಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಶಿಪ್. ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಶಿಪ್ and the hull, the superstructure is constructed. Thus, as the name suggests, hull insurance covers any loss or damage to ships, tankers, bulk carriers, smaller vessels, fishing boats and sailing vessels. ಅಂದರೆ hull insurance ಅಂತಂದ್ರೆ ಏನಪ್ಪ ಅಂತಂದರೆ ದ hull is the basic structure of a ship. ಶಿಪ್ನ ಬೇಸಿಕ್ ಸ್ಟ್ರಕ್ಚರ್ ಏನು ಬರುತ್ತೆ ಅಂದರೆ ಔಟ್ಸೈಡ್ ಬಾಡಿ ಸ್ಟ್ರಕ್ಚರ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಹೊರ ಹೊದಿಕೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಅಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಅಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಶಿಪ್ ಆ್ಯಂಡ್ ದ ಅಲ್ ದ ಸೂಪರ್ ಸ್ಟ್ರಕ್ಚರ್ ಇಸ್ ಕನ್ಸ್ಟ್ರಕ್ಟೆಡ್. ದಸ್ ಆಸ್ ದ ನೇಮ್ ಸಜೆಸ್ಟ್, ಅಲ್ ಇನ್ಸೂರೆನ್ಸ್ ಕವರ್ಸ್ ಎನಿ ಲಾಸ್ ಆರ್ ಡ್ಯಾಮೇಜ್ ಟು ಶಿಪ್ಸ್, ಟ್ಯಾಂಕರ್ಸ್, ಬಲ್ಕ್ ಕ್ಯಾರಿಯರ್ಸ್, ಸ್ಮಾಲರ್ ವೆಸಲ್ಸ್, ಫಿಶಿಂಗ್ ಬೋಟ್ಸ್ ಆ್ಯಂಡ್ ಸಾಯಿಲಿಂಗ್ ವೆಸಲ್ಸ್. ಅಂದರೆ ಅದರ ಬಾಡಿ ಸ್ಟ್ರಕ್ಚರ್ಸ್ಗೆ ಏನೇ ಡ್ಯಾಮೇಜಸ್ ಆದರೂ ಕೂಡ ಅಥವಾ ಏನೇ ಲಾಸ್ ಆದರೂ ಕೂಡ ಈ ಅಲ್ ಇನ್ಸೂರೆನ್ಸ್ ಅನ್ನೋದು ಕವರ್ ಆಗುತ್ತೆ. ಇಟ್ ಕವರ್ಸ್ ದ ಇನ್ಸೂರೆನ್ಸ್ ಆಫ್ ದ ವೆಸಲ್ ಆ್ಯಂಡ್ ಇಟ್ಸ್ ಎಕ್ವಿಪ್ಮೆಂಟ್. ಇನ್ಸೂರೆನ್ಸು ಇದರಲ್ಲಿ ಅಲ್ ಇನ್ಸೂರೆನ್ಸಲ್ಲಿ ಏನು ಕವರ್ ಆಗುತ್ತೆ ಅಂದರೆ ಇಟ್ ಕವರ್ಸ್ ದ ಇನ್ಸೂರೆನ್ಸ್ ಆಫ್ ದ ವೆಸಲ್ ಆ್ಯಂಡ್ ಇಟ್ಸ್ ಎಕ್ವಿಪ್ಮೆಂಟ್. ಆ ಬಾಡಿ ಸ್ಟ್ರಕ್ಚರಲ್ಲಿ ಏನು ಎಕ್ವಿಪ್ಮೆಂಟ್ಸ್ ಬರುತ್ತೋ ಅದೆಲ್ಲ ಕೂಡ ಕವರ್ ಆಗುತ್ತೆ. ದಟ್ ಈಸ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ಮಿಷಿನರಿ, ಟೂಲ್ಸ್, ಫ್ಯೂಯಲ್ ಎಕ್ಸೆಟ್ರಾ. If hull policy may also cover the risk while the vessel is under construction. ಏನು ಒಂದು ವೆಸಲ್ ಅಂಡರ್ ಕನ್ಸ್ಟ್ರಕ್ಷನ್ಸ್ ಇರುತ್ತೋ ಅಂಡರ್ ಕನ್ಸ್ಟ್ರಕ್ಷನ್ಸು ಕೂಡ ಕವರ್ ಆಗುತ್ತೆ. ಈಗ ಏನು ಬಾಡಿ ಸ್ಟ್ರಕ್ಚರ್ಸು ಈ ಶಿಪ್ನ ಔಟ್ಸೈಡ್ ಬಾಡಿ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಕಂಪ್ಲೀಟ್ ಅದೇನಾಗುತ್ತೆ ಅಂತಂದರೆ ಅದು ಸ್ಟ್ರಕ್ಚರ್ ಅಂಡರ್ ಸ್ಟ್ರಕ್ಚರಲ್ಲಿದ್ದರೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದ್ದರೂ ಕೂಡ ಅದೇನಾಗುತ್ತೆ ಅಂದರೆ ಈ ಅಲ್ ಇನ್ಸೂರೆನ್ಸ್ ಅನ್ನೋದು ಕವರ್ ಆಗುತ್ತೆ. ಶಿಪ್ ಓನರ್ಸ್, charters, shipbuilders, bankers, financiers of ships or vessels who have insurable interest can buy this policy. ಅಂದರೆ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದರೆ ದೇ ಹ್ಯಾವ್ ಮಸ್ಟ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ಸ್. ಆ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ಇನ್ಸೂರೆನ್ಸ್ ಅಂತಂದರೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋಂಥವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಪಾಲಿಸಿನ ತೊಗೋತಾರೆ. ಸಿನ್ಸ್ ದ ಗೂಡ್ಸ್ ದಟ್ ಆರ್ ಲೋಡೆಡ್ ಆನ್ ದ ಶಿಪ್ or any other type of vessel do not form part of the basic structure of the ship, the loss arising out of damage of such goods is not covered by hull insurance. hull insurance ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಆ ಶಿಪ್ಗೆ ಏನಾದರೂ ಡ್ಯಾಮೇಜ್ ಆದರೆ, ಆ ಶಿಪ್ಪು ಎಕ್ವಿಪ್ಮೆಂಟ್ಸ್ ಏನಾದ್ರು ಡ್ಯಾಮೇಜ್ ಆದರೆ, ಫರ್ನಿಚರು, ಫಿಕ್ಚರ್ಸ್ ಆಗಿರ್ಬೋದು ಮತ್ತು ಮಿಷಿನರಿ, ಟೂಲ್ಸು, ಈ ಥರ ಶಿಪ್ಪಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ಗೆ ಏನಾದ್ರು ಡ್ಯಾಮೇಜ್ ಆದರೆ ಅದೇನಾಗುತ್ತೆ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಬಟ್ ಗೂಡ್ಸ್ ದಟ್ ಆರ್ ಲೋಡೆಡ್ ಆನ್ ದ ಶಿಪ್ಗೆ ಗೂಡ್ಸ್ ಲೋಡ್ ಮಾಡಿದ್ಮೇಲೆ ಅಥವಾ ಅದರ್ ಟೈಪ್ ಆಫ್ ವೆಸಲ್ ಡು ನಾಟ್ ಫಾರ್ಮ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಶಿಪ್. ಯಾವುದಾದ್ರೂ ವೆಸಲ್ಲು ಶಿಪ್ನ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದರೆ ಅಂಥದ್ರಿಂದ ಆಗೋಂಥ ಲಾಸು ಮತ್ತು ಡ್ಯಾಮೇಜಸ್ಸು ನಾಟ್ ಕವರ್ಡ್ ಬೈ ಅಲ್ ಇನ್ಸೂರೆನ್ಸ್. ಅಂಥ ಡ್ಯಾಮೇಜಸ್ಸು ಅಲ್ ಇನ್ಸೂರೆನ್ಸಲ್ಲಿ ಕವರ್ ಆಗೋದಿಲ್ಲ ಅಂತೇಳಿ. ನೆಕ್ಸ್ಟ್ ಬಂದು ಕಾರ್ಗೋ ಇನ್ಸೂರೆನ್ಸ್. ಕಾರ್ಗೋ refers to the goods and commodities carried in the ship from one place to another. ಕಾರ್ಗೋ ಅಂತಂದ್ರೆ ಏನಪ್ಪ ಅಂದರೆ ಕಾರ್ಗೋ refers to the goods and commodities carried in the ship from one place to another. ಈಗ ಏರ್ವೇಸಲ್ಲಿ ಕೂಡ ಕಾರ್ಗೋ ಫ್ಲೈಟ್ಸ್ ಅಂತ ಬರುತ್ತೆ. ಅಂದರೆ ಗೂಡ್ಸ್ ಮತ್ತು ಕಮಾಡಿಟೀಸ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು. ಸೊ ಕಾರ್ಗೋ refers to the goods and commodities carried in the ship from one place to another. This covers goods, freight and other interests against loss or damage to goods being transported by rail, road, sea or air.
It includes cargo or goods contained in the ship and the personal belongings of the crew and passengers. The cargo insurance policy may be a time policy or voyage policy. When the policy is for a definite period, it is known as the time policy. ಅಂದರೆ ಏನಪ್ಪ ಅಂತಂದರೆ ಈ ಕಾರ್ಗೋ ಇನ್ಸೂರೆನ್ಸ್ ಅನ್ನೋದು ಇಟ್ ಇನ್ಕ್ಲೂಡ್ಸ್ ದ ಕಾರ್ಗೋ ಆರ್ ಗೂಡ್ಸ್ ಕಂಟೆಂಟ್ ಇನ್ ದ ಶಿಪ್. ಗೂಡ್ಸು ಮತ್ತು ಕಮಾಡಿಟೀಸ್ ಏನು ಶಿಪ್ಪಲ್ಲಿರುತ್ತೋ ಅದು ಜೊತೆಗೆ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ದ ಕ್ರೀವ್ ಆ್ಯಂಡ್ ಪ್ಯಾಸೆಂಜರ್ಸ್, ಶಿಪ್ಪಲ್ಲಿರೋಂಥ ಪ್ಯಾಸೆಂಜರ್ಸ್ ಆಗಿರ್ಬೋದು ಮತ್ತು ಅದರ ಎಂಪ್ಲಾಯೀಸು ಕೂಡ ಇನ್ಕ್ಲೂಡ್ ಆಗುತ್ತೆ. ದ ಕಾರ್ಗೋ ಇನ್ಸೂರೆನ್ಸ್ ಪಾಲಿಸಿ ಮೇ ಬಿ ಎ ಟೈಮ್ ಪಾಲಿಸಿ. ಕಾರ್ಗೋ ಇನ್ಸೂರೆನ್ಸ್ ಇಸ್ ಎ ಟೈಮ್ ಪಾಲಿಸಿ ಆರ್ ವಯೇಜ್ ಪಾಲಿಸಿ. ವಯೇಜ್ ಅಂತಂದ್ರೆ ಏನಪ್ಪ ಅಂದರೆ ಈ ಇದು ಏನು ಟ್ರಾನ್ಸ್ಪೋರ್ಟೇಷನ್ ಜರ್ನಿ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಜರ್ನಿ ಅಂತ ನಾವು ಏನು ಕನ್ಸಿಡರ್ ಅದನ್ನು ನಾವು ವಯೇಜ್ ಅಂತ ಕನ್ಸಿಡರ್ ಮಾಡ್ತೀವಿ, ಸಮುದ್ರಯಾನ ಅಂತ ಕನ್ಸಿಡರ್ ಮಾಡ್ತೀವಿ. ವಯೇಜ್ ಪಾಲಿಸಿ, ವೆನ್ ದ ಪಾಲಿಸಿ ಇಸ್ ಫಾರ್ ಎ ಡೆಫಿನೆಟ್ ಪೀರಿಯಡ್ ಇಟ್ ಈಸ್ ನೋನ್ ಆಸ್ ಟೈಮ್ ಪಾಲಿಸಿ. ಇಫ್ ಇಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ವಯೇಜ್ ಇಟ್ ಈಸ್ ನೋನ್ ಆಸ್ ದ ವಯೇಜ್ ಪಾಲಿಸಿ. ಟೈಮ್ ರಿಲೇಟೆಡ್ ಆಯ್ತಪ್ಪ ಅಂತಂದರೆ ಟೈಮ್ ಪಾಲಿಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ವೇ ಅಥವಾ ಪರ್ಟಿಕ್ಯುಲರ್ ವೇ ಅಂತ ನಾವೇನು ಅದೇ ವಯೇಜ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ಲು ಬ್ಯಾಂಗ್ಳೂರ್ ಟು ಮೈಸೂರು ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ಏನು ಒಂದು ಸ್ಟಾರ್ಟಿಂಗ್ ಪಾಯಿಂಟು ಡೆಸ್ಟಿನೇಷನ್ಗೆ ಒಂದು ವೇ ಇರುತ್ತೋ ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಜರ್ನಿ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ವಯೇಜ್ ಪಾಲಿಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಫ್ ಇಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ವಯೇಜ್ ಇಟ್ ಈಸ್ ನೋನ್ ಆಸ್ ಎ ವಯೇಜ್ ಪಾಲಿಸಿ ಆ್ಯಂಡ್ ದೆರ್ ಇಸ್ ನೋ ಟೈಮ್ ಲಿಮಿಟ್. There may be a mixed time and voyage policies. Cargo insurance accordingly concerns the following: export and import shipment by ocean going vessels of all types. ಏನೇನು ಇನ್ಕ್ಲೂಡ್ ಆಗುತ್ತೆ ಕಾರ್ಗೋ ಇನ್ಸೂರೆನ್ಸ್ ಅಂತ ನೋಡೋದಾದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಶಿಪ್ಮೆಂಟ್ಸ್ ಬೈ ಓಷನ್ ಗೋಯಿಂಗ್ ವೆಸಲ್ಸ್ ಆಫ್ ಆಲ್ ಟೈಪ್ಸ್, ಕೋಸ್ಟಲ್ ಶಿಪ್ಮೆಂಟ್ಸ್ ಬೈ ಸ್ಟೀಮರ್ಸ್, ಸಾಯಿಲಿಂಗ್ ವೆಸಲ್ಸ್, ಮೆಕನೈಸ್ಡ್ ಬೋಟ್ಸ್ ಎಕ್ಸೆಟ್ರಾ, ಶಿಪ್ಮೆಂಟ್ಸ್ ಬೈ ಇನ್ಲ್ಯಾಂಡ್ ವೆಸಲ್ಸ್ ಆ್ಯಂಡ್ ಕಂಟ್ರಿ ಕ್ರಾಫ್ಟ್, consignments by rail, road or air and articles sent by post. These are all includes in cargo insurance. So cargo insurance ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಶಿಪ್ಮೆಂಟ್ಸ್ ಬೈ ಓಷನ್ ಗೋಯಿಂಗ್ ವೆಸಲ್ಸ್ ಆಫ್ ಆಲ್ ಟೈಪ್ಸ್, ಕೋಸ್ಟಲ್ ಶಿಪ್ಮೆಂಟ್ಸ್ ಬೈ ಸ್ಟೀಮರ್ಸು, ಸಾಯಿಲಿಂಗ್ ವೆಸಲ್ಸು, ಮೆಕನೈಸ್ಡ್ ಬೋಟ್ಸ್ ಎಕ್ಸೆಟ್ರಾ, ಶಿಪ್ಮೆಂಟ್ಸ್ ಬೈ ಇನ್ಲ್ಯಾಂಡ್ ವೆಸಲ್ಸ್ ಆರ್ ಕಂಟ್ರಿ ಕ್ರಾಫ್ಟ್ ಆ್ಯಂಡ್ consignments by rail, road or air and articles sent by post. These are all includes in cargo insurance. Cargo insurance ಅಂದರೆ ಇನ್ಸೂರೆನ್ಸ್ ಕವರ್ಡ್ ಫಾರ್ ಗೂಡ್ಸ್ ಆ್ಯಂಡ್ ಕಮಾಡಿಟೀಸ್ ಕ್ಯಾರಿಡ್ ಇನ್ ದ ಶಿಪ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಗೂಡ್ಸ್ ಮತ್ತು ಕಮಾಡಿಟೀಸು ಟ್ರಾನ್ಸ್ಫರ್ ಮಾಡ್ಬೇಕಂತಂದರೆ ಅದಕ್ಕೆ ಕವರ್ ಆಗೋಂಥ ಇನ್ಸೂರೆನ್ಸ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾರ್ಗೋ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಅದು ಏನು ಕೂಡ ಆಗುತ್ತೆ ಅಂತಂದರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಪರ್ಸನಲ್ ಬಿಲಾಂಗಿಂಗ್ ಆಫ್ ದ ಕ್ರೀವ್ ಆ್ಯಂಡ್ ಪ್ಯಾಸೆಂಜರ್ಸ್. ನೆಕ್ಸ್ಟ್ ಬಂದು ಫ್ರೈಟ್ ಇನ್ಸೂರೆನ್ಸ್. ಫ್ರೈಟ್ ಇನ್ಸೂರೆನ್ಸು ಅಂದರೆ ಏನು ಅಂತಂದರೆ ಫ್ರೈಟ್ ಈಸ್ ದ ರೆಂಟ್ ಆರ್ ಅಮೌಂಟ್ ಪೇಡ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಗೋ. ಏನು ಕಾರ್ಗೋ ಅಂತಂದರೆ ಗೂಡ್ಸ್ ಮತ್ತು ಕಮಾಡಿಟೀಸ್ ಒಂದು ಪ್ಲೇಸಿಂದ ಪ್ಲೇಸ್ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೆ ಪೇ ಮಾಡೋಂಥ ರೆಂಟ್ನ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಫ್ರೈಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. Freight is the rent or amount paid for the transportation of cargo. This insurance provides protection against the loss of freight. Usually, the ship owner and the freight receiver are the same person. Ship owner and the freight receiver are the same person. Freight can be received in two ways: in advance or after the goods reach the destination. Freight can be received in two ways. ಎರಡು ರೀತಿ ರಿಸೀವ್ ಮಾಡ್ಬೋದು ಫ್ರೈಟ್. ಇಲ್ಲಿ ಫ್ರೈಟ್ ಯಾರು ರಿಸೀವ್ ಮಾಡ್ಕೊತಾರೆ ಅಂತಂದರೆ ಶಿಪ್ ಓನರ್ ಆ್ಯಂಡ್ ದ ಫ್ರೈಟ್ ರಿಸೀವರ್ ಆರ್ ದ ಸೇಮ್ ಪರ್ಸನ್. ಇಲ್ಲಿ ಫ್ರೈಟ್ ಅಂತಂದ್ರೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಫ್ರೈಟ್ ಈಸ್ ದ ರೆಂಟ್ ಆರ್ ಅಮೌಂಟ್ ಪೇಡ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಗೋ. ನಾವು ಏನು ಗೂಡ್ಸ್ ಮತ್ತು ಕಮಾಡಿಟೀಸ್ನ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವೋ ಆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಪೇ ಮಾಡೋವಂಥ ರೆಂಟು ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಫ್ರೈಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರೈಟ್ ರಿಸೀವರ್ ಆ್ಯಂಡ್ ಶಿಪ್ ಓನರ್ ಆರ್ ದ ಸೇಮ್ ಪರ್ಸನ್. Freight can be received in two ways: in advance ಆಗಿ ರಿಸೀವ್ ಮಾಡ್ಬೋದು ಆರ್ ಆಫ್ಟರ್ ದ ಗೂಡ್ಸ್ ರೀಚ್ ದ ಡೆಸ್ಟಿನೇಷನ್. ಇನ್ನೊಂದು ವೇ ಬಂದು ಗೂಡ್ಸ್ ಡೆಸ್ಟಿನೇಷನ್ಸ್ ರೀಚ್ ಆದಮೇಲೆ ಪೇ ಮಾಡೋಂಥದ್ದು. ಅಂಡರ್ ದ ಮರೈನ್ ಲಾ ದ ಫ್ರೈಟ್ ಈಸ್ ಪೇಡ್ ಓನ್ಲಿ ಇಫ್ ದ ಕಾರ್ಗೋ ರೀಚಸ್ ಸೇಫ್ಲಿ ಅಟ್ ದ ಡೆಸ್ಟಿನೇಷನ್ ಪೋರ್ಟ್.
ಮರೈನ್ ಲಾ ಪ್ರಕಾರ ಏನು ಹೇಳುತ್ತೆ ಅಂದರೆ ಪ್ರೈಟ್ ಇಸ್ ಪೇಯ್ಡ್ ಒನ್ಲಿ ಇಫ್ ದ ಕಾರ್ಗೋ ರೀಚಸ್ ಸೇಫ್ಲಿ ಅಟ್ ದ ಡೆಸ್ಟಿನೇಷನ್ ಪೋರ್ಟ್. ಡೆಸ್ಟಿನೇಷನ್ ಪೋರ್ಟ್ಗೆ ಸೇಫಾಗಿ ರೀಚ್ ಆದಾಗ ಪ್ರೈಟ್ ಚಾರ್ಜಸ್ ಪೇ ಮಾಡಿ ಅಂತ ಮರೈನ್ ಲಾ ಹೇಳುತ್ತೆ. ದೇರ್ ಫೋರ್ ಇಫ್ ದ ಪ್ರೈಟ್ ಹ್ಯಾಸ್ ಬಿನ್ ಪೇಯ್ಡ್ ಇನ್ ಅಡ್ವಾನ್ಸ್ ಇಟ್ ಪೊಸೆಸ್ ನೋ ಡಿಫಿಕಲ್ಟಿ. There is a problem sometimes when the freight is payable at the destination and the cargo may get lost during the voyage and does not reach its destination. In that event, the freight is lost and the shipping company has to bear the cost. In order to overcome such contingency, freight insurance is taken. Like for example, destination in case advance ಆಗಿ freight charges pay ಮಾಡಿದ್ರೆ no problem. ಸೊ ಇಫ್ ದ ಪ್ರೈಟ್ ಹ್ಯಾಸ್ ಬಿನ್ ಪೇಡ್ ಇನ್ ಅಡ್ವಾನ್ಸ್ ಇಟ್ ಪೊಸೆಸ್ ನೋ ಡಿಫಿಕಲ್ಟಿ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇನ್ ಕೇಸ್ ಡೆಸ್ಟಿನೇಷನ್ ಪ್ಲೇಸು ರೀಚ್ ಆದಮೇಲೆ ಪ್ರೈಟ್ ಚಾರ್ಜಸ್ ಪೇ ಮಾಡ್ತೀವಿ ಅಂತಂದರೆ ದೆರ್ ಈಸ್ ಎ ಪ್ರಾಬ್ಲಮ್. ವೆನ್ ದ ಪ್ರೈಟ್ ಈಸ್ ಪೇಬಲ್ ಅಟ್ ದ ಡೆಸ್ಟಿನೇಷನ್ ಆ್ಯಂಡ್ ದ ಕಾರ್ಗೋ ಮೇ ಗೆಟ್ ಲಾಸ್ಟ್ ಡ್ಯೂರಿಂಗ್ ದ ವಯೇಜ್. ಅಂದರೆ ಏನು ಒಂದು ಜರ್ನಿ ಇದರಲ್ಲಿ ಇನ್ ಕೇಸ್ ಏನಾದರೂ ಕಾರ್ಗೋ ಲಾಸ್ ಆಯ್ತಪ್ಪ ಅಂತಂದರೆ ಅಥವಾ ಡ್ಯಾಮೇಜ್ ಆಗಿ ಇದಾಯ್ತಪ್ಪ ಅಂತಂದರೆ ಇನ್ ದಟ್ ಈವೆಂಟ್ ದ ಪ್ರೈಟ್ ಈಸ್ ಲಾಸ್ಟ್. ಪ್ರೈಟ್ ಚಾರ್ಜಸ್ ಕೂಡ ಯಾಕಂತಂದರೆ ಗೂಡ್ಸ್ ಡೆಸ್ಟಿನೇಷನ್ ರೀಚ್ ಆಗಿಲ್ಲ ಅಂತಂದರೆ ಪ್ರೈಟ್ ಚಾರ್ಜಸ್ ಈಸ್ ನಾಟ್ ಪೇಯ್ಡ್, ಪ್ರೈಟ್ ಚಾರ್ಜಸ್ ಪೇ ಮಾಡೋದಿಲ್ಲ. ಸೊ ಪ್ರೈಟ್ ಈಸ್ ಲಾಸ್ಟ್ ಆ್ಯಂಡ್ ದ ಶಿಪ್ಪಿಂಗ್ ಕಂಪನಿ ಅಷ್ಟು ಬೇರ್ ದ ಕಾಸ್ಟ್, ಅದ್ರ ಕಾಸ್ಟ್ ಶಿಪ್ಪಿಂಗ್ ಕಂಪ್ನಿನ ಬೇರ್ ಮಾಡಬೇಕಾಗುತ್ತೆ. ಇನ್ ಆರ್ಡರ್ ಟು ಓವರ್ಕಮ್ ಸಚ್ ಅ ಕಾಂಟಿಂಜೆನ್ಸಿ, ಆ ಲಾಸಸ್ನ ಬೇರ್ ಮಾಡೋದಕ್ಕೋಸ್ಕರ ಏನು ಮಾಡ್ತಂದರೆ ಫ್ರೈಟ್ ಇನ್ಸೂರೆನ್ಸು ತಗೋತಾರೆ. ಸೊ ಹಾಗಾಗಿ ಪ್ರೈಟ್ ಚಾರ್ಜಸ್ ಅಂತಂದರೆ ರೆಂಟ್ ಪೇಯ್ಡ್ ಫಾರ್ ಗೂಡ್ಸ್ ಆ್ಯಂಡ್ ಕಮಾಡಿಟೀಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನು ಪೇ ಮಾಡ್ತಾರೋ ಫ್ರೈಟ್ ಇಸ್ ದ ರೆಂಟ್ ಆರ್ ಅಮೌಂಟ್ ಪೇಡ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಗೋ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಾವು ಏನು ಚಾರ್ಜಸ್ ಪೇ ಮಾಡ್ತೀವಿ ಅದನ್ನ ಕಾರ್ಗೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ಇನ್ಸೂರೆನ್ಸ್ ಏನು ತಗೋತಾರೆ ಅಂತಂದರೆ ಈಗ ಹೇಳಿದ್ವಲ್ಲ ರೀಸನ್ನು, ಇಫ್ ದ ಪ್ರೈಟ್ ಹ್ಯಾಸ್ ಬಿನ್ ಪೇಡ್ ಇನ್ ಅಡ್ವಾನ್ಸ್ ಇಟ್ ಪೊಸೆಸ್ ನೋ ಡಿಫಿಕಲ್ಟಿ. ದೇರ್ ಈಸ್ ಅ ಪ್ರಾಬ್ಲಮ್ ಸಮ್ ಟೈಮ್ ವೆನ್ ದ ಪ್ರೈಟ್ ಇಸ್ ಪೇಯಬಲ್ ಅಟ್ ದ ಡೆಸ್ಟಿನೇಷನ್ ಆ್ಯಂಡ್ ದ ಕಾರ್ಗೋ ಮೇ ಗೆಟ್ ಲಾಸ್ಟ್ ಡ್ಯೂರಿಂಗ್ ದ ವಯೇಜ್ ಆ್ಯಂಡ್ ಡಸ್ ನಾಟ್ ರೀಚ್ ಇಟ್ಸ್ ಡೆಸ್ಟಿನೇಷನ್ ಪ್ಲೇಸ್ ರೀಚ್ ಆಗಲಿಲ್ಲ ಅಂತಂದರೆ ಇನ್ ದಟ್ ಈವೆಂಟ್ ದ ಪ್ರೈಟ್ ಈಸ್ ಲಾಸ್ಟ್ ಆ್ಯಂಡ್ ದ ಶಿಪ್ಪಿಂಗ್ ಕಂಪನಿ ಹ್ಯಾಸ್ ಟು ಬೇರ್ ದ ಕಾಸ್ಟ್ ಇನ್ ಆರ್ಡರ್ ಟು ಓವರ್ಕಮ್ ಸಚ್ ಕಾಂಟಿಂಜೆನ್ಸಿ. ಪ್ರೈಟ್ ಇನ್ಸೂರೆನ್ಸ್ ಇಸ್ ಟೇಕನ್. ಈ ಪರ್ಪಸ್ಗೋಸ್ಕರ ಪ್ರೈಟ್ ಇನ್ಸೂರೆನ್ಸ್ ಅನ್ನೋದು ತಗೋತಾರೆ. ನೆಕ್ಸ್ಟು ಲಯಬಿಲಿಟಿ ಇನ್ಸೂರೆನ್ಸ್. ಇಟ್ ಈಸ್ ಯೂಶುವಲಿ ರಿಟರ್ನ್ ಆಸ್ ಎ ಸಪ್ರೇಟ್ ಕಾಂಟ್ರಾಕ್ಟ್ ದಟ್ ಪ್ರೊವೈಡ್ಸ್ ಕಾಂಪ್ರಹೆನ್ಸಿವ್ ಲಯಬಿಲಿಟಿ ಇನ್ಸೂರೆನ್ಸ್ ಫಾರ್ ಪ್ರಾಪರ್ಟಿ ಡ್ಯಾಮೇಜ್ ಆರ್ ಬಾಡಿಲಿ ಇಂಜುರಿ ಟು ಥರ್ಡ್ ಪಾರ್ಟೀಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಪ್ರೊಟೆಕ್ಷನ್ ಆ್ಯಂಡ್ ಇಂಡೆಮ್ನಿಟಿ ಇನ್ಶೂರೆನ್ಸ್ ವಿಚ್ ಪ್ರೊಟೆಕ್ಟ್ಸ್ ದ ಶಿಪ್ ಓನರ್ ಫಾರ್ ಡ್ಯಾಮೇಜ್ ಕಾಸ್ಡ್ ಬೈ ದ ಶಿಪ್ ಟು ಡಾಕ್ಸ್, cargo, illness or injury to the passengers or crew and fines and penalties. ಇಲ್ಲೇನಾಗುತ್ತೆ ಅಂತಂದ್ರೆ ಲಯಬಿಲಿಟಿ ಇನ್ಸೂರೆನ್ಸ್ ಅಂತಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಪ್ರೊಟೆಕ್ಷನ್ ಆ್ಯಂಡ್ ಇಂಡೆಮ್ನಿಟಿ ಇನ್ಸೂರೆನ್ಸ್ ವಿಚ್ ಪ್ರೊಟೆಕ್ಟ್ಸ್ ದ ಶಿಪ್ ಓನರ್. ಈಗ ಏನಾದರೂ ಶಿಪ್ಗೆ ಡ್ಯಾಮೇಜ್ ಆದಾಗ ಪ್ಯಾಸೆಂಜರ್ಸ್ಗೂ ಅದೇನಾಗ್ಬೋದು ಡ್ಯಾಮೇಜ್ ಆಗ್ಬೋದು, ಅಥವಾ ಅಲ್ಲಿ ಯಾರು ಕ್ರೀವ್ ಮೆಂಬರ್ಸ್ ಅಂತ ಬರ್ತಾರೆ ಅವ್ರಿಗೂ ಕೂಡ ಡ್ಯಾಮೇಜ್ ಆಗ್ಬೋದು. ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ಏನು ಇಂಜುರಿ ಆಗುತ್ತೋ ಆ ಇಂಜುರಿ ಆದಂಥ ಸಂದರ್ಭದಲ್ಲಿ ಅದನ್ನು ಬೇರ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಈ ಇನ್ಸೂರೆನ್ಸ್ನ ತಗೋತಾರೆ. ಲಯಬಿಲಿಟಿ ಇನ್ಸೂರೆನ್ಸ್ ಅಂದರೆ ಇಟ್ ಈಸ್ ಯೂಶುವಲ್ ರಿಟರ್ನ್ ಆಸ್ ಎ ಸಪ್ರೇಟ್ ಕಾಂಟ್ರಾಕ್ಟ್ ದಟ್ ಪ್ರೊವೈಡ್ಸ್ ಕಾಂಪ್ರಹೆನ್ಸಿವ್ ಲಯಬಿಲಿಟಿ ಇನ್ಸೂರೆನ್ಸ್ ಫಾರ್ ಪ್ರಾಪರ್ಟಿ ಡ್ಯಾಮೇಜ್ ಆರ್ ಬಾಡಿಲಿ ಇಂಜುರಿ ಟು ಥರ್ಡ್ ಪಾರ್ಟೀಸ್. ಥರ್ಡ್ ಪಾರ್ಟೀಸಿಗೆ ಏನಾದರೂ ಇಂಜುರಿ ಆಯ್ತಪ್ಪ ಅಂತಂದರೆ ಅಂಥ ಲಾಸಸ್ನ ಇದು ಅಂಥ ಡ್ಯಾಮೇಜಸ್ನ ಈ ಇನ್ಸೂರೆನ್ಸ್ ಕವರ್ ಮಾಡುತ್ತೆ. ಯಾವುದು ಲಯಬಿಲಿಟಿ ಇನ್ಸೂರೆನ್ಸ್. It is also known as protection and indemnity insurance which protects the ship owner for damage caused by the ship to docks, cargo, illness or injury to the passengers or crew and fines and penalties. ಸೊ ಪ್ರಾಪರ್ಟಿ ಡ್ಯಾಮೇಜಸ್ ಮತ್ತು ಬಾಡಿಲಿಗೆ ಇಂಜುರಿ ಆಯ್ತಪ್ಪ ಅಂತಂದರೆ ಅಂಥ ಡ್ಯಾಮೇಜಸ್ಗೆ ಇದು ಅಂಥ ಲಾಸಸ್ನ ಏನು ಮಾಡುತ್ತೆ ಅಂದರೆ ಈ ಲಯಬಿಲಿಟಿ ಇನ್ಸೂರೆನ್ಸ್ ಅನ್ನೋದು ಕವರ್ ಮಾಡುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಮರೈನ್ ಇನ್ಸೂರೆನ್ಸ್ ಪಾಲಿಸೀಸ್. ಈಗ ನೋಡಿದ್ದು ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಟೈಪ್ಸ್ ಆಫ್ ಮರೈನ್ ಇನ್ಸೂರೆನ್ಸ್. ಈಗ ನಾವು ಡಿಸ್ಕಸ್ ಮಾಡಿದ್ದು ಟೈಪ್ಸ್ ಆಫ್ ಮರೈನ್ ಇನ್ಸೂರೆನ್ಸ್. ನೌ ವಿ ವಿಲ್ ಡಿಸ್ಕಸ್ ಟೈಪ್ಸ್ ಆಫ್ ಮರೈನ್ ಇನ್ಸೂರೆನ್ಸ್ ಪಾಲಿಸೀಸ್.
ಮರೈನ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಯಾವ ಟೈಪ್ಸ್ ಬರುತ್ತೆ ಅಂತ ನೋಡೋದಾಯ್ತಪ್ಪ ಅಂದರೆ, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂಡರ್ ಮರೈನ್ ಇನ್ಶೂರೆನ್ಸ್ ಡಿಪೆಂಡಿಂಗ್ ಆನ್ ದ ಡ್ಯೂರೇಷನ್ ಆ್ಯಂಡ್ ಟೈಪ್ ಆ್ಯಂಡ್ ದ ನೇಚರ್ ಆಫ್ ದ ರಿಸ್ಕ್ ದಟ್ ಈಸ್ ಕವರ್ಡ್. ಅಂದರೆ ಮರೈನ್ ಇನ್ಶೂರೆನ್ಸಲ್ಲಿ ಯಾವ ಥರ ರಿಸ್ಕ್ ಕವರ್ ಆಗುತ್ತೆ, ಅದು ಕಾಂಟ್ರಾಕ್ಟ್ ನೇಚರ್ ಏನು ಬರುತ್ತೆ ಮತ್ತು ಟೈಮ್ ಡ್ಯೂರೇಷನ್ ಏನು ಬರುತ್ತೆ, ಆ ಬೇಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂಡರ್ ಮರೈನ್ ಇನ್ಶೂರೆನ್ಸ್ ಡಿಪೆಂಡಿಂಗ್ ಆನ್ ದ ಡ್ಯೂರೇಷನ್, type and the nature of the risk that is covered. Some of the marine insurance policies are specific voyage policy. Specific voyage policy. Under the policy, is subject matter is insured against risk in respect of a particular voyage from a port of departure to the port of destination. Example, ಮುಂಬೈ ಟು ನ್ಯೂಯಾರ್ಕ್ ಅಂತ ನಾನು ಅಂದ್ಕೊಂಡ್ರೆ ಸ್ಪೆಸಿಫಿಕ್ ಪ್ಲೇಸಸ್ ಅಂದರೆ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟು ಸ್ಪೆಸಿಫಿಕ್ ಎಂಡಿಂಗ್ ಪಾಯಿಂಟು ಕನ್ಸಿಡರ್ ಮಾಡ್ತಾರೆ. ಯಾಕಂತಂದರೆ ಮುಂಬೈ ಟು ನ್ಯೂಯಾರ್ಕ್ ಅಂತಂದರೆ ಸ್ಪೆಸಿಫಿಕ್ ವಯೇಜ್ ಅಂತಂದರೆ ಏನಪ್ಪ ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಂತ ಏನೊಂದು ಪರ್ಟಿಕ್ಯುಲರ್ ವೇ ಇರುತ್ತೋ, ಅಂಡರ್ ದಿಸ್ ಪಾಲಿಸಿ ದ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಇನ್ಶೂರ್ಡ್ ಅಗೇನ್ಸ್ಟ್ ರಿಸ್ಕ್ ಇನ್ ರೆಸ್ಪೆಕ್ಟ್ ಆಫ್ ಎ ಪರ್ಟಿಕ್ಯುಲರ್ ವಯೇಜ್ ಫ್ರಮ್ ಎ ಪೋರ್ಟ್ ಆಫ್ ಡಿಪಾರ್ಚರ್ ಟು ದ ಪೋರ್ಟ್ ಆಫ್ ಡೆಸ್ಟಿನೇಷನ್. ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಷ್ಟು ಡೆಸ್ಟಿನೇಷನ್ ಪಾಯಿಂಟಿಗೆ ಅಂತ ಏನು ಕೊಟ್ಟಿರ್ತಾರೋ ಆ ಇದಕ್ಕೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಸ್ಪೆಸಿಫಿಕ್ ವಯೇಜ್ ಪಾಲಿಸಿ ಅಂತ ಕನ್ಸಿಡರ್ ಮಾಡ್ತೀವಿ. ದ ರಿಸ್ಕ್ ಸ್ಟಾರ್ಟ್ಸ್ ಫ್ರಮ್ ದ ಡಿಪಾರ್ಚರ್ ಆಫ್ ಶಿಪ್ ಫ್ರಮ್ ದ ಪೋರ್ಟ್ ಆ್ಯಂಡ್ ಇಟ್ ಎಂಡ್ಸ್ ಆನ್ ಇಟ್ಸ್ ಅರೈವಲ್ ಅಟ್ ದ ಪೋರ್ಟ್ ಆಫ್ ಡೆಸ್ಟಿನೇಷನ್. ಆ ಸ್ಪೆಸಿಫಿಕ್ ಜರ್ನಿ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಆ ಸ್ಪೆಸಿಫಿಕ್ ಜರ್ನಿಯಲ್ಲಿ ಏನೇ ರಿಸ್ಕ್ ಆಯ್ತಪ್ಪ ಅಂತಂದ್ರು ಅಂಥ ರಿಸ್ಕು ಈ ಸ್ಪೆಸಿಫಿಕ್ ವಯೇಜ್ ಪಾಲಿಸಿನಲ್ಲಿ ಕವರ್ ಆಗುತ್ತೆ. ಈಗ ಮುಂಬೈ ಟು ನ್ಯೂಯಾರ್ಕ್ ಅಂತಂದರೆ ಮುಂಬೈ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದರೆ ನ್ಯೂಯಾರ್ಕ್ ಎಂಡಿಂಗ್ ಪಾಯಿಂಟ್ ಆಗುತ್ತೆ. ಸೊ ಮುಂಬೈ ಟು ನ್ಯೂಯಾರ್ಕು, ಮುಂಬೈ ಸ್ಟಾರ್ಟ್ ಆಗುತ್ತೆ, ನ್ಯೂಯಾರ್ಕ್ ಎಂಡ್ ಆಗುತ್ತೆ. ಮುಂಬೈ ಟು ನ್ಯೂಯಾರ್ಕು ಈ ಬಿಟ್ವೀನ್ನಲ್ಲಿ ಏನಾದರೂ ರಿಸ್ಕ್ ಆಯ್ತಪ್ಪ ಅಂತಂದರೆ ಅಂಥ ರಿಸ್ಕ್ನ ಇದು ಕವರ್ ಮಾಡುತ್ತೆ ಅಂತೇಳಿ. ಸೊ ದ ರಿಸ್ಕ್ ಸ್ಟಾರ್ಟ್ಸ್ ಫ್ರಮ್ ದ ಡಿಪಾರ್ಚರ್ ಆಫ್ ದ ಶಿಪ್ ಫ್ರಮ್ ದ ಪೋರ್ಟ್, ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಟ್ ಎಂಡ್ಸ್ ಆನ್ ಇಟ್ಸ್ ಅರೈವಲ್ ಅಟ್ ದ ಪೋರ್ಟ್ ಆಫ್ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಇದು ಕವರ್ ಆಗುತ್ತೆ. This policy covers the subject matter irrespective of the time factor. This policy covers the subject matter ಅಂದರೆ ಏನು ಒಂದು ಪರ್ಟಿಕ್ಯುಲರ್ ವೇ ಇರುತ್ತೋ ಅದು ಕವರ್ ಆಗುತ್ತೆ ಹೊರತು ಟೈಮ್ ಫ್ಯಾಕ್ಟರ್ ಅನ್ನೋದು ಕವರ್ ಆಗೋದಿಲ್ಲ. ದ ಸ್ಪೆಸಿಫಿಕ್ ವಯೇಜ್ ಪಾಲಿಸಿ ಮಸ್ಟ್ ಶೋ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ರಿಸ್ಕ್. ಇಟ್ ಶುಡ್ ಕಂಟೈನ್, ವಯೇಜ್ ಪಾಲಿಸಿನಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಇಟ್ ಶುಡ್ ಕಂಟೈನ್ ಪರ್ಟಿಕ್ಯುಲರ್ಸ್ ಆಫ್ ಕನ್ವೇಯನ್ಸ್, ವೆಸಲ್ ನೇಮ್, ವೇ ಬಿಲ್ ಆರ್ ಬಿಲ್ ಆಫ್ ಲ್ಯಾಡಿಂಗ್, the date and some assured date and some insured, terms and conditions of cover voyage, cargo description, etc. like all other marine policies. ಇಲ್ಲಿ ಏನಾಗುತ್ತದೆ, ವಯೇಜ್ ಪಾಲಿಸಿಯಲ್ಲಿ ಬೇಸಿಕ್ ಡೀಟೇಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ವೆಸಲ್ ನೇಮು, ಕನ್ವೇಯನ್ಸು, ಡೇಟು, ಸಮ್ ಇನ್ಶೂರ್ಡು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. A way bill or bill of lading is a document issued by a carrier giving details and instructions relating to the shipment of a consignment of goods. Bill of lading is a document issued by a carrier giving details and instructions relating to the shipment of a consignment of goods. It serves as evidence that the goods were actually shipped. It also gives the particulars of the cargo. ಅಂದರೆ ಕಂಪ್ಲೀಟು ಆ ಕಾರ್ಗೋ ಡೀಟೇಲ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ ಶಿಪ್ ಯಾವುದು, ಏನು ಕಮಾಡಿಟೀಸ್ ಮತ್ತು ಗೂಡ್ಸ್ ಇನ್ಕ್ಲೂಡ್ ಆಗಿದೆ, ಡೇಟು, ಅದೆಲ್ಲ ಕಂಪ್ಲೀಟು ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಟೈಮ್ ಪಾಲಿಸಿ. ಟೈಮ್ ಪಾಲಿಸಿ ಅಂತಂದರೆ ಇಟ್ ಈಸ್ ಒನ್ ಅಂಡರ್ ವಿಚ್ ದ ಇನ್ಶೂರೆನ್ಸ್ ಈಸ್ ಅಫೆಕ್ಟೆಡ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಎ ಟೈಮ್. ಇಲ್ಲೇನಾಗುತ್ತದೆ, ಸ್ಪೆಸಿಫಿಕ್ ವಯೇಜ್ ಪಾಲಿಸಿನಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಟೈಮ್ ಫ್ಯಾಕ್ಟರ್. So in specific voyage policy they give importance for specific voyage. Specific voyage ಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಇನ್ ಟೈಮ್ ಪಾಲಿಸಿ ಇಟ್ ಈಸ್ ಒನ್ ಅಂಡರ್ ವಿಚ್ ದ ಇನ್ಶೂರೆನ್ಸ್ ಈಸ್ ಅಫೆಕ್ಟೆಡ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ಗೆ ಇದು ಇಂಪಾರ್ಟೆನ್ಸ್ ಕೊಡುತ್ತೆ. ಯೂಶಲಿ ನಾಟ್ ಎಕ್ಸೀಡೆಡ್ 12 months. Time policies are generally used in connection with the insurance of ship. Thus, if the voyage is not completed within the specified period, but it may contain a continuation clause. The continuation clause means that if the voyage is not completed within the specified period,
ದ ರಿಸ್ಕ್ ಶೆಲ್ ಬಿ ಕವರ್ಡ್ until the voyage is completed till the arrival of the ship at the port of call. ಈ ಟೈಮ್ ಪಾಲಿಸಿ ಅನ್ನೋದು ಯಾವಾಗ ಕವರ್ ಆಗುತ್ತೆ ಅಂತಂದರೆ, ಈಗ ಒಂದು ಡೇಟ್ ಇರುತ್ತೆ, ಒಂದು ಟೈಮ್ ಪೀರಿಯಡ್ ಇರುತ್ತೆ. ಆ ಟೈಮ್ ಪೀರಿಯಡಲ್ಲಿ ಶಿಪ್ಪು ಡೆಸ್ಟಿನೇಷನ್ ಪ್ಲೇಸ್ ರೀಚ್ ಆಗಬೇಕು. ಇನ್ ಕೇಸ್ ರೀಚ್ ಆಗಿಲ್ಲ ಅಂತಂದರೆ, ಇಫ್ ದ ವೊಯೇಜ್ ಈಸ್ ನಾಟ್ ಕಂಪ್ಲೀಟೆಡ್ ವಿತ್ ಇನ್ ದ ಸ್ಪೆಸಿಫೈಡ್ ಪೀರಿಯಡ್ ಬಟ್ ಇಟ್ ಮೇ ಕಂಟೈನ್ ಎ ಕಂಟಿನ್ಯೂಷನ್ ಕ್ಲಾಸ್. ಕಂಟಿನ್ಯೂಷನ್ ಕ್ಲಾಸ್ ಇನ್ಕ್ಲೂಡ್ ಆಗಿರುತ್ತೆ. ದ ಕಂಟಿನ್ಯೂಷನ್ ಕ್ಲಾಸ್ ಮೀನ್ಸ್ ದಟ್ ಇಫ್ ದ ವೊಯೇಜ್ ಇಸ್ ನಾಟ್ ಕಂಪ್ಲೀಟೆಡ್ ವಿತ್ ಇನ್ ದ ಸ್ಪೆಸಿಫೈಡ್ ಪೀರಿಯಡ್ ದ ರಿಸ್ಕ್ ಶೆಲ್ ಬಿ ಕವರ್ಡ್ ಅಂಟಿಲ್ ದ ವೊಯೇಜ್ ಇಸ್ ಕಂಪ್ಲೀಟೆಡ್. ಆ ಕಂಟಿನ್ಯೂಷನ್ ಕ್ಲಾಸಲ್ಲಿ ಏನಾಗುತ್ತೆ ಅಂತಂದರೆ, ಸ್ಪೆಸಿಫಿಕ್ ಪೀರಿಯಡಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿಲ್ಲ ಅಂತಂದರೆ ಅಪ್ ಟು ರೀಚ್ ಆಗೋವರೆಗೂ ಕಾರ್ಗೋ ಡೆಸ್ಟಿನೇಷನ್ ಪ್ಲೇಸ್ಗೆ ಆರ್ ಟಿಲ್ ದ ಅರೈವಲ್ ಆಫ್ ದ ಶಿಪ್ ಅಟ್ ದ ಪೋರ್ಟ್ ಆಫ್ ಕಾಲ್, ಪೋರ್ಟ್ಗೆ ರೀಚ್ ಆಗೋವರೆಗೂ ಏನಾಗುತ್ತೆ, ಇದು ರಿಸ್ಕ್ ಕವರ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಟೈಮ್ ಪಾಲಿಸಿನಲ್ಲಿ ಗಿವ್ ಇಂಪಾರ್ಟೆನ್ಸ್ ಟು ಟೈಮ್ ಪೀರಿಯಡ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಕಂಟಿನ್ಯೂಷನ್ ಕ್ಲಾಸ್. ಅಕಾರ್ಡಿಂಗ್ ಟು ಕಂಟಿನ್ಯೂಷನ್ ಕ್ಲಾಸ್ that if the voyage is not completed within the specified period the risk shall be covered until the voyage is completed or till the arrival of the ship at the port of call. Next, mixed policy. This is a combination of voyage and time policies. ಸೊ ನಾವೇನು ವೊಯೇಜ್ ಪಾಲಿಸಿ ನೋಡಿದ್ವಿ ಫಸ್ಟು, ನೆಕ್ಸ್ಟು ಟೈಮ್ ಪಾಲಿಸಿ ನೋಡಿದ್ವಿ. ಈ ಎರಡೂ ಕಾಂಬಿನೇಷನ್ನು ಇನ್ಕ್ಲೂಡ್ ಆಗಿರುತ್ತೆ ಮಿಕ್ಸ್ ಪಾಲಿಸಿನಲ್ಲಿ. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ವೊಯೇಜ್ ಆ್ಯಂಡ್ ಟೈಮ್ ಪಾಲಿಸೀಸ್ ಆ್ಯಂಡ್ ಕವರ್ಸ್ ದ ರಿಸ್ಕ್ ಡ್ಯೂರಿಂಗ್ ಪರ್ಟಿಕ್ಯುಲರ್ ವೊಯೇಜ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಇಲ್ಲೇನಾಗುತ್ತೆ ಅಂದರೆ ಎರಡೂ ಇನ್ಕ್ಲೂಡ್ ಆಗುತ್ತೆ. ಒಂದು ಸ್ಪೆಸಿಫಿಕ್ ವೊಯೇಜ್ ಇರುತ್ತೆ, ಅದ್ರ ಜೊತೆಗೆ ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಇರುತ್ತೆ. ಈಗ ಮುಂಬೈ ಟು ನ್ಯೂಯಾರ್ಕ್ ಸ್ಪೆಸಿಫೈಡ್ ವೊಯೇಜ್, ಈ ಡೇಟಿಂದ ಈ ಡೇಟಿಗೆ ಸ್ಪೆಸಿಫೈಡ್ ಪೀರಿಯಡ್. ಸೊ ದಿಸ್ ಕಾಂಬಿನೇಷನ್ ಈಸ್ ಕಾಲ್ಡ್ ಮಿಕ್ಸ್ಡ್ ಪಾಲಿಸಿ. This is a combination of voyage and time policies and covers the risk during the particular voyage for a specified period of time. Mixed policies are generally issued to ships operating on particular routes. ಒಂದು ಪರ್ಟಿಕ್ಯುಲರ್ ರೂಟ್ಸಲ್ಲಿ ಆಪ್ರೇಟ್ ಆಗೋಂಥ ಶಿಪ್ಸ್ಗೆ ನಾರ್ಮಲ್ ಆಗಿ ಇದು ಮಿಕ್ಸ್ಡ್ ಪಾಲಿಸಿ ಇಶ್ಯೂ ಮಾಡ್ತಾರೆ. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ವೊಯೇಜ್ ಆ್ಯಂಡ್ ಟೈಮ್ ಪಾಲಿಸೀಸ್. ಕಾಂಬಿನೇಷನ್ ಆಫ್ ವೊಯೇಜ್ ಆ್ಯಂಡ್ ಟೈಮ್ ಪಾಲಿಸಿ ಈಸ್ ಕಾಲ್ಡ್ ಮಿಕ್ಸ್ಡ್ ಪಾಲಿಸಿ. ನೆಕ್ಸ್ಟು ವ್ಯಾಲಿಡ್ ಪಾಲಿಸಿ. This is a policy in which the value of the subject matter insured is agreed upon between the insurer and the insured and it is specified in the policy itself. So valid policy antandre, this is a policy in which the value of the subject matter insured is agreed upon between the insurer and the insured and it is specified in the policy itself. This kind of policy specifies the settled value of the subject matter that is being provided ಕವರ್ ಫಾರ್. ಏನು ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಅವ್ರು ಪಾಲಿಸಿ ತೊಗೊಂಡಿರ್ತಾರೋ ಆ ಸಬ್ಜೆಕ್ಟ್ ಮ್ಯಾಟರ್ ವ್ಯಾಲ್ಯೂ, ಆ ಸಬ್ಜೆಕ್ಟ್ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತಾರೆ, ದಿಸ್ ಕೈಂಡ್ ಆಫ್ ಪಾಲಿಸಿ ಸ್ಪೆಸಿಫೈಸ್ ದ ಸೆಟಲ್ಡ್ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಆ ಸಬ್ಜೆಕ್ಟ್ ಮ್ಯಾಟರ್ನ ಸೆಟಲ್ಡ್ ವ್ಯಾಲ್ಯೂ ಏನಿದೆ ಅನ್ನೋದ್ರ ಮೇಲೆ ಪಾಲಿಸಿ ಡಿಪೆಂಡ್ ಆಗುತ್ತೆ. ದಟ್ ಈಸ್ ಬೀಂಗ್ ಪ್ರೊವೈಡ್ ಕವರ್ ಫಾರ್. The value which is agreed upon is called the insured value. It forms the measure of indemnity in the event of loss. ಅದು ಏನಕ್ಕೋಸ್ಕರ ಇದು ಮಾಡ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಏನೋ ಒಂದು ಗೂಡ್ಸ್ ಆ್ಯಂಡ್ ಕಮೋಡಿಟೀಸ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಆ ಟೋಟಲ್ ಗೂಡ್ಸ್ ಆ್ಯಂಡ್ ಕಮೋಡಿಟೀಸ್ ವ್ಯಾಲ್ಯೂ ಏನಿದೆ ಅದನ್ನ ಸ್ಪೆಸಿಫೈ ಮಾಡಿರ್ಬೇಕು. ಯಾಕೆಂತಂದರೆ ಲಾಸ್ ಆದಂಥ ಟೈಮಲ್ಲಿ ಅದ್ರ ವ್ಯಾಲ್ಯೂ ಏನಿದೆ, ಅದ್ರ ಎಷ್ಟು ಆಕ್ಚುಲಿ ಲಾಸ್ ಆಗಿದೆ ಅದ್ರ ಮೇಲೆ ಏನು ಇನ್ಸೂರೆನ್ಸ್ ಕಂಪ್ನಿ ಅನ್ನೋದು ಲಾಸ್ನ ಕವರ್ ಮಾಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಪಾಲಿಸಿ ಇನ್ ವಿಚ್ ದ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ಶೂರ್ಡ್, ಯಾವುದನ್ನು ಇನ್ಶೂರೆನ್ಸ್ ಮಾಡಿರ್ತಾರೋ ಗೂಡ್ಸು ಕಮಾಡಿಟೀಸು ಏನರ ಮೇಲೆ ಇನ್ಶೂರೆನ್ಸ್ ಮಾಡಿಸಿರ್ತಾರೋ ಅದರ ವ್ಯಾಲ್ಯೂನ ಸ್ಪೆಸಿಫೈ ಮಾಡಿರಬೇಕು. ಈಸ್ ಅಗ್ರೀಡ್ ಅಪಾನ್ ದ ಬಿಟ್ವೀನ್ ದ ಇನ್ಶೂರರ್ ಆ್ಯಂಡ್ ದ ಇನ್ಶೂರ್ಡ್. ದ ವ್ಯಾಲ್ಯೂ ವಿಚ್ ಈಸ್ ಅಗ್ರೀಡ್ ಅಪಾನ್ ಈಸ್ ಕಾಲ್ಡ್ ದ ಇನ್ಶೂರ್ಡ್ ವ್ಯಾಲ್ಯೂ. ಇಟ್ ಫಾರ್ಮ್ಸ್ ದ ಮೆಜರ್ ಆಫ್ indemnity in the event of loss. Insured value is not necessarily the actual value. It includes invoice price of goods, freight, insurance and other charges. 10 to 15% margin to cover expected profits. So insured value is not necessarily the actual value. Actual value ಮೆನ್ಷನ್ ಮಾಡಬೇಕನ್ನೋ ನೆಸಸರಿ ಇಲ್ಲ. ಇಟ್ ಇನ್ಕ್ಲೂಡ್ಸ್, ಅದು ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ,
Invoice price of goods, freight, insurance and other charges, 10 to 15% margin to cover expected profits. Next, unvalued policy. It is the policy under which the value of subject matter insured is not fixed at the time of effecting insurance, but has to be ascertained wherever the subject matter is lost or damaged. ಇಲ್ಲೇನಾಗುತ್ತೆ ಅಂದರೆ ವ್ಯಾಲಿಡ್ ಪಾಲಿಸಿನಲ್ಲಿ ಸಬ್ಜೆಕ್ಟ್ ಮ್ಯಾಟರ್ನ ವ್ಯಾಲ್ಯೂ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದು ಏದ್ರ ಮೇಲೆ ಅವ್ರು ಇನ್ಸೂರೆನ್ಸ್ ಮಾಡಿಸಿರ್ತಾರೋ ಅದರ ವ್ಯಾಲ್ಯೂ ಸ್ಪೆಸಿಫೈ ಮಾಡ್ತಾರೆ. ಬಟ್ ಇಲ್ಲಿ ಅನ್ವ್ಯಾಲಿಡ್ ಪಾಲಿಸಿನಲ್ಲಿ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಇನ್ಶೂರ್ಡ್ ಇಸ್ ನಾಟ್ ಫಿಕ್ಸ್ಡ್ ಅಟ್ ದ ಟೈಮ್ ಆಫ್ ಎಫೆಕ್ಟಿಂಗ್ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಮಾಡಬೇಕಾದ್ರೆ ಅದರ ವ್ಯಾಲ್ಯೂ ಸ್ಪೆಸಿಫೈ ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ ಅಂತಂದರೆ ಹ್ಯಾಸ್ ಟು ಬಿ ಅಸರ್ಟೆಂಡ್ ವೇರ್ ಎವರ್ ದ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಲಾಸ್ಟ್ ಆರ್ ಡ್ಯಾಮೇಜ್ಡ್. ಏನು ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಅವ್ರು ಇನ್ಸೂರೆನ್ಸ್ ಮಾಡಿಸಿರ್ತಾರೋ ಆ ಸಬ್ಜೆಕ್ಟ್ ಮ್ಯಾಟರ್ ಏನಾದರೂ ಲಾಸ್ ಆಯಿತು ಅಥವಾ ಡ್ಯಾಮೇಜ್ ಆಯಿತು ಅಂತಂದರೆ ಈಗ ಯಾವುದೋ ಒಂದು ಗೂಡ್ಸ್ ಅಥವಾ ಕಮೋಡಿಟೀಸ್ ಮೇಲೆ ಅಥವಾ ಏನೋ ಒಂದು ಪ್ರಾಪರ್ಟಿ ಮೇಲೆ ಇನ್ಸೂರೆನ್ಸ್ ಮಾಡಿರ್ತಿರ್ತಾರೆ, ಬಟ್ ಅದರ ವ್ಯಾಲ್ಯೂ ಸ್ಪೆಸಿಫೈ ಆಗಿರೋದಿಲ್ಲ. ಯಾವಾಗ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗುತ್ತೋ, ಯಾವಾಗ ಪ್ರಾಪರ್ಟಿ ಲಾಸ್ ಆಗುತ್ತೋ ಆ ಟೈಮಲ್ಲಿ ಅದರ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ. ಸೊ ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಅನ್ವ್ಯಾಲಿಡ್ ಪಾಲಿಸಿ. ಇಟ್ ಈಸ್ ದ ಪಾಲಿಸಿ ಅಂಡರ್ ವಿಚ್ ದ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಇನ್ಶೂರ್ಡ್ ಇಸ್ ನಾಟ್ ಫಿಕ್ಸ್ಡ್ ಅಟ್ ದ ಟೈಮ್ ಆಫ್ ಎಫೆಕ್ಟಿಂಗ್ ಇನ್ಸೂರೆನ್ಸ್, ಬಟ್ ಹ್ಯಾಸ್ ಟು ಬಿ ಅಸರ್ಟೆಂಡ್ ವೇರ್ ಎವರ್ ದ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಲಾಸ್ಟ್ ಆರ್ ಡ್ಯಾಮೇಜ್ಡ್. ನೆಕ್ಸ್ಟು ಓಪನ್ ಕವರ್. ಓಪನ್ ಕವರ್ ಅಂತಂದರೆ ದಿಸ್ ಪಾಲಿಸಿ ವಿಚ್ ಈಸ್ issued for a policy period of 1 year indicates the rates, terms and conditions agreed upon by the insured and insurer to cover the consignments to be imported or exported. A declaration is to be made to the insurance company as and when a consignment is to be sent along with the premium at the agreed rate. The insurance company will then issue a certificate covering the declared consignment. Open cover is usually issued for import-export. Normally, open cover is issuing to import and export transactions. The open cover is a contract affected for a period of 12 months. 12 months ಇದು ಎಫೆಕ್ಟ್ ಆಗೋಂಥದ್ದು, ವೇರ್ ಬೈ ದ ಇನ್ಸೂರೆನ್ಸ್ ಕಂಪನಿ ಅಗ್ರೀಸ್ ಟು ಪ್ರೊವೈಡ್ ಇನ್ಸೂರೆನ್ಸ್ ಕವರ್ ಟು ಆಲ್ ಶಿಪ್ಮೆಂಟ್ಸ್ ಕಮಿಂಗ್ ವಿತ್ ಇನ್ ದ ಸ್ಕೋಪ್ ಆಫ್ ದ ಓಪನ್ ಕವರ್. ಅಂದರೆ ದಿಸ್ ಪಾಲಿಸಿ ವಿಚ್ ಈಸ್ ಇಶ್ಯೂಡ್ ಫಾರ್ ಎ ಪಾಲಿಸಿ ಪೀರಿಯಡ್ ಆಫ್ 1 year, 12 monthsಗೆ ಕವರ್ ಆಗೋಂಥ ಪೀರಿಯಡ್ ಏನು ಪಾಲಿಸಿ ಇಂಡಿಕೇಟ್ಸ್ ದ ರೇಟ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರೀಡ್ ಅಪಾನ್ ಬೈ ದ ಇನ್ಶೂರ್ಡ್ ಆ್ಯಂಡ್ ಇನ್ಶೂರರ್ ಟು ಕವರ್ ದ ಕನ್ಸೈನ್ಮೆಂಟ್ಸ್ ಟು ಬಿ ಇಂಪೋರ್ಟೆಡ್ ಆರ್ ಎಕ್ಸ್ಪೋರ್ಟೆಡ್. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಏನು ಕನ್ಸೈನ್ಮೆಂಟ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅದರ ಟರ್ಮ್ಸ್ ಮತ್ತು ಕಂಡೀಷನ್ಸ್ಗೆ ಅವರು ಒಪ್ಕೊಂಡಿರ್ತಾರೆ. ಎ ಡಿಕ್ಲರೇಷನ್ ಇಸ್ ಟು ಬಿ ಮೇಡ್ ಟು ದ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ವೆನ್ ಎ ಕನ್ಸೈನ್ಮೆಂಟ್ ಇಸ್ ಟು ಬಿ ಸೆಂಟ್ ಅಲಾಂಗ್ ವಿತ್ ದ ಪ್ರೀಮಿಯಮ್ ಅಟ್ ದ ಅಗ್ರೀಡ್ ರೇಟ್. ಏನು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಪ್ರೀಮಿಯಂ ರೇಟು, ಆ ಪ್ರೀಮಿಯಂ ರೇಟ್ಗೆ ಒಂದು ಡಿಕ್ಲರೇಷನ್ನು ಇನ್ಸೂರೆನ್ಸ್ ಕಂಪ್ನಿಗೆ ಬರುತ್ತೆ. ದ ಇನ್ಸೂರೆನ್ಸ್ ಕಂಪ್ನಿ ವಿಲ್ ದೆನ್ ಇಶ್ಯೂ ಎ ಸರ್ಟಿಫಿಕೇಟ್ ಕವರಿಂಗ್ ದ ಡಿಕ್ಲೇರ್ಡ್ ಕನ್ಸೈನ್ಮೆಂಟ್. ಏನು ಒಂದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಡಿಕ್ಲರೇಷನ್ ಬರುತ್ತೋ ಅಗ್ರೀಡ್ ಪ್ರೀಮಿಯಂ ರೇಟ್, ಅಗ್ರೀಡ್ ಪ್ರೀಮಿಯಂ ಜೊತೆಗೆ ಒಂದು ಡಿಕ್ಲರೇಷನ್ ಬರುತ್ತೆ ಇನ್ಸೂರೆನ್ಸ್ ಕಂಪ್ನಿಗೆ. ಅದನ್ನು ತೊಗೊಂಡು ಇನ್ಸೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ, ದ ಇನ್ಸೂರೆನ್ಸ್ ಕಂಪ್ನಿ ವಿಲ್ ದೆನ್ ಇಶ್ಯೂ ಎ ಸರ್ಟಿಫಿಕೇಟ್, ಒಂದು ಡಿಕ್ಲರೇಷನ್ ಒಂದು ಸರ್ಟಿಫಿಕೇಟ್ ಕೊಡುತ್ತೆ ಕವರಿಂಗ್ ದ ಡಿಕ್ಲೇರ್ಡ್ ಕನ್ಸೈನ್ಮೆಂಟ್. ಓಪನ್ ಕವರ್ ಈಸ್ ಯೂಶುವಲಿ ಇಶ್ಯೂಡ್ ಫಾರ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. Then open cover is a contract affected for a period of 12 months whereby the insurance company agrees to provide insurance cover to all shipments coming within the scope of open cover. ಆ ಓಪನ್ ಕವರಲ್ಲಿ ಏನೆಲ್ಲ ಕನ್ಸೈನ್ಮೆಂಟ್ಸು ಅದು ಏನಿಗೆಲ್ಲ ಇನ್ಸೂರೆನ್ಸ್ ಕವರ್ ಆಗುತ್ತೆ ಅಂತ ಆ ಓಪನ್ ಕವರ್ ಡಿಕ್ಲರೇಷನ್ಸಲ್ಲಿ ಏನು ಇನ್ಸೂರೆನ್ಸ್ ಕಂಪ್ನಿ ಮೆನ್ಷನ್ ಮಾಡಿರುತ್ತೋ, ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಲಾಸ್ ಆಯ್ತಪ್ಪ ಅಂತಂದರೆ ಆ ಸರ್ಟಿಫಿಕೇಟಲ್ಲಿ ಅವ್ರು ಏನು ಮೆನ್ಷನ್ ಮಾಡಿರ್ತಾರೋ ಅದಕ್ಕೆ ಅವರು ರೆಸ್ಪಾನ್ಸಿಬಲ್ ಇರ್ತಾರೆ, ಯಾರು ಇನ್ಸೂರೆನ್ಸ್ ಕಂಪನಿ. Open cover is not a policy. It is an unstamped agreement. As and when shipments are declared, specific policies are issued as evidence of the contract and on collection of premium. Open cover ಅನ್ನೋದು ಇಟ್ ಇಸ್ ನಾಟ್ ಎ ಪಾಲಿಸಿ, ಜಸ್ಟ್ ಡಿಕ್ಲರೇಷನ್. ಅಂದರೆ ಇನ್ಸೂರೆನ್ಸ್ ಕಂಪನಿ ಒಂದು ಡಿಕ್ಲರೇಷನ್ ಕೊಡುತ್ತೆ, ಏನು ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ಹೋಗೋವರೆಗೂ ಆ ಡಿಕ್ಲರೇಷನ್ಸಲ್ಲಿ ಅವ್ರು ಏನು ಮೆನ್ಷನ್ ಮಾಡಿರ್ತಾರೆ, ಏನೇನು ಯಾವುದಕ್ಕೆ ಇನ್ಸೂರೆನ್ಸ್ ಕವರ್ ಆಗುತ್ತೆ ಅನ್ನೋದು ಅವ್ರು ಏನು ಮೆನ್ಷನ್ ಮಾಡಿರ್ತಾರೋ
ಆ ಟರ್ಮ್ಸ್ ಕಂಡೀಷನ್ಸ್ ಪ್ರಕಾರ ಏನು ಲಾಸ್ ಆಯ್ತಪ್ಪ ಅಂತಂದರೆ ಆಗ ಅದೇನಾಗುತ್ತದೆ ಇನ್ಸೂರೆನ್ಸ್ ಪಾಲಿಸಿಗೆ ಬರುತ್ತೆ. ಸೊ ಇಟ್ ಈಸ್ ಅನ್ಸ್ಟಾಂಪ್ಡ್ ಅಗ್ರಿಮೆಂಟ್ ಆಸ್ ಅಂಡ್ ವೆನ್ ಶಿಪ್ಮೆಂಟ್ಸ್ ಆರ್ ಡಿಕ್ಲೇರ್ಡ್ ಸ್ಪೆಸಿಫಿಕ್ ಪಾಲಿಸಿ ಆರ್ ಇಶ್ಯೂಡ್ ಆಸ್ ಎವಿಡೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂಡ್ ಆರ್ ಕಲೆಕ್ಷನ್ ಆಫ್ ಪ್ರೀಮಿಯಂ. ನೆಕ್ಸ್ಟು ಫ್ಲೋಟಿಂಗ್ ಪಾಲಿಸಿ. This is a policy which only mentions the amount for which the insurance is taken out and leaves the name of the ships and other particulars to be defined by subsequent declaration. It does not include the name of the ship and other details. Floating policy ಅಂದರೆ this is a policy which only mentions the amount for which the insurance is taken. ಎಷ್ಟು ಅಮೌಂಟಿಗೆ ಇನ್ಸೂರೆನ್ಸ್ ತೊಗೊಂಡಿರ್ತಾರೆ ಅನ್ನೋದು ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. It does not include the name of the ship and other details. It includes only ಅಮೌಂಟ್ ಫಾರ್ ವಿಚ್ ದ ಇನ್ಸೂರೆನ್ಸ್ ಇಸ್ ಟೇಕನ್. ಎಷ್ಟಿಗೆ ಇನ್ಸೂರೆನ್ಸ್ ತಗೊಂಡಿರ್ತಾರೋ ಅಷ್ಟು ಮಾತ್ರ ಅಮೌಂಟು ಮೆನ್ಷನ್ ಆಗಿರುತ್ತೆ, ಅಷ್ಟು ಬಿಟ್ಟು ಬೇರೆ ಏನು ಇನ್ಕ್ಲೂಡ್ ಆಗಿರುತ್ತೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ದ ನೇಮ್ ಆಫ್ ದ ಶಿಪ್ ಆ್ಯಂಡ್ ಅದರ್ ಡೀಟೇಲ್ಸ್. ಸಚ್ ಪಾಲಿಸೀಸ್ ಆರ್ ವೆರಿ ಯೂಸ್ಫುಲ್ ಟು ಮರ್ಚೆಂಟ್ಸ್ ಹೂ ರೆಗ್ಯುಲರ್ಲಿ ಡಿಸ್ಪ್ಯಾಚ್ ಗುಡ್ಸ್ ಥ್ರೂ ಶಿಪ್ಸ್. ನೆಕ್ಸ್ಟು ವೇಜರಿಂಗ್ ಆರ್ ಆನರ್ ಪಾಲಿಸಿ. Wagering or honor policy, this is a policy in which the assured has no insurable interest and the underwriter is prepared to dispense with the insurable interest. Such policies are also known as policy proof of interest. So wagering or honor policy ಏನಾಗುತ್ತೆ ಅಂತಂದರೆ this is a policy in which the assured has no insurable interest. ಅಶ್ಯೂರ್ಡ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. assured has no interest in subject matter. ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಅಂಡರ್ ರೈಟರ್ ಈಸ್ ಪ್ರಿಪೇರ್ಡ್ ಟು ಡಿಸ್ಪೆನ್ಸ್ ವಿತ್ ದ ಇನ್ಶೂರಬಲ್ ಇಂಟ್ರೆಸ್ಟ್. ಸಚ್ ಪಾಲಿಸೀಸ್ ಆರ್ ಆಲ್ಸೋ ನೋನ್ ಆಸ್ ದ ಪಾಲಿಸಿ ಪ್ರೂಫ್ ಆಫ್ ಇಂಟ್ರೆಸ್ಟ್. ಇದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪಾಲಿಸಿ ಪ್ರೂಫ್ ಆಫ್ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ. ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ ದಿಸ್ ಎ ಫಾರ್ಮ್ ಆಫ್ ಫ್ಲೋಟಿಂಗ್ ಪಾಲಿಸಿ issued to clients whose annual estimated dispatches or turnovers by rail, road, inland, waterways exceeds rupees 2 crores. Floating policy ಅಂದರೆ ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ ಈಸ್ ಅ ಫಾರ್ಮ್ ಆಫ್ ಫ್ಲೋಟಿಂಗ್ ಪಾಲಿಸಿ. ಫ್ಲೋಟಿಂಗ್ ಪಾಲಿಸಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಫ್ಲೋಟಿಂಗ್ ಪಾಲಿಸಿನಲ್ಲಿ ಒನ್ಲಿ ಅಮೌಂಟ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಡೀಟೇಲ್ಸ್ ಆಫ್ ಶಿಪ್ ಆ್ಯಂಡ್ ಅದರ್ ಡೀಟೇಲ್ಸ್. ಯಾವುದೇ ರೀತಿ ಡೀಟೇಲ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇಲ್ಲಿ ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ ಕೂಡ ಇಟ್ ಈಸ್ ಅ ಫಾರ್ಮ್ ಆಫ್ ಫ್ಲೋಟಿಂಗ್ ಪಾಲಿಸಿ ಇಶ್ಯೂಡ್ ಟು ಕ್ಲೈಂಟ್ಸ್ ಹೂಸ್ ಆನ್ಯುಯಲ್ ಎಸ್ಟಿಮೇಟೆಡ್ ಡಿಸ್ಪ್ಯಾಚಸ್. ಅಂದರೆ ಏನು ಆನ್ಯುಯಲ್ ಎಸ್ಟಿಮೇಟೆಡ್ ಡಿಸ್ಪ್ಯಾಚಸ್ ಬಂದು ಅದು ರೈಲ್ ಮುಖಾಂತರ ಆಗಿರ್ಬೋದು, ರೋಡು, ಇನ್ಲ್ಯಾಂಡ್, ವಾಟರ್ ವೇಸ್ ಎಕ್ಸಿಡ್ಸ್ rupees 2 crores. 2 crores ಜಾಸ್ತಿ ಯಾರ್ದು ಡಿಸ್ಪ್ಯಾಚಸ್ ಇರುತ್ತೋ ಆನ್ಯುಯಲಿ ಅಂಥವ್ರಿಗೆ ಈ ಪಾಲಿಸಿ ಸೂಟಬಲ್ ಆಗೋದು. ಡಿಕ್ಲರೇಷನ್ ಆಫ್ ಡಿಸ್ಪ್ಯಾಚಸ್ shall be made at periodical intervals and premium is adjusted on expiry of the policy based on the total declared amount. When the policy is issued, sum insured should be based on previous year's turnover or in case of fresh proposals on a fair estimate of annual dispatches. ಅದೇ ನಾರ್ಮಲಾಗಿ ಇದನ್ನು ಯಾವ ಥರ ಮಾಡ್ತಾರೆ ಅಂದರೆ ಪ್ರೀವಿಯಸ್ ಇಯರ್ ಟರ್ನ್ ಓವರ್ ಏನಿತ್ತು ಅಥವಾ ಪ್ರೆಸೆಂಟ್ ಪ್ರಪೋಸಲ್ ಏನು ಬಂದಿದೆಯಾ ಆ ಎಸ್ಟಿಮೇಷನ್ ಬೇಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ ಅನ್ನೋದು ಇಶ್ಯೂ ಮಾಡ್ತಾರೆ. ನೆಕ್ಸ್ಟು ಸ್ಪೆಷಲ್ ಸ್ಟೋರೇಜ್ ರಿಸ್ಕ್ ಇನ್ಶೂರೆನ್ಸ್. This insurance is granted in conjunction with an open policy or a special declaration policy. The purpose of this policy is to cover goods lying at the railway premises or carrier's godown after termination of transit cover under open or special declaration policies, but pending clearance by the consignees. The cover terminates when delivery is taken by the consignee or payment is received by the consignor, whichever is earlier. Special storage risk insurance ಅಂತಂದರೆ this insurance is granted in conjunction with an open policy or a special declaration policy. The purpose of this policy is to cover goods lying at the railway premises. ಏನು ರೈಲ್ವೆ ಪ್ರಿಮೈಸಲ್ಲಿ ಗೂಡ್ಸ್ನ ಇದು ಮಾಡಿರ್ತಾರೆ, ಸ್ಟೋರ್ ಮಾಡಿರ್ತಾರೆ, ಅಥವಾ ಕ್ಯಾರಿಯರ್ಸ್ ಗೋಡೌನ್ಸ್ ಆಫ್ಟರ್ ಟರ್ಮಿನೇಷನ್ ಆಫ್ ಟ್ರಾನ್ಸಿಟ್ ಕವರ್ ಅಂಡರ್ ಓಪನ್ ಆರ್ ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸಿ. ಈಗ ರೈಲ್ವೆ ಪ್ರಿಮೈಸಲ್ಲಿ ಸ್ಟೋರ್ ಮಾಡಿರ್ತಾರೆ, ಇಲ್ಲಾಂದರೆ ಕ್ಯಾರಿಯರ್ಸ್ ಗೋಡೌನ್ಸಲ್ಲಿ ಅದನ್ನು ಸ್ಟೋರ್ ಮಾಡಿರ್ತಾರೆ. ಅಂಥ ಇದರಲ್ಲಿ ಇದೇನಾಗುತ್ತೆ ಅಂದರೆ ಸ್ಪೆಷಲ್ ಡಿಕ್ಲರೇಷನ್ ಪಾಲಿಸೀಸು ಸ್ಪೆಷಲ್ ಸ್ಟೋರೇಜ್ ರಿಸ್ಕ್ ಇನ್ಶೂರೆನ್ಸ್ ಅನ್ನೋದು ಕವರ್ ಆಗುತ್ತೆ. ಬಟ್ ಪೆಂಡಿಂಗ್ ಕ್ಲಿಯರೆನ್ಸ್ ಬೈ ದ ಕನ್ಸೈನೀಸ್.
The cover terminates when delivery is taken by the consignee or payment is received by the consignor, whichever is earlier. ಡೆಲಿವರಿ ಯಾವಾಗ ತಗೋತಾರೆ, ಇಲ್ಲಾಂದರೆ ಪೇಮೆಂಟ್ ರಿಸೀವ್ ಯಾವುದು ಅರ್ಲಿ ಆಗುತ್ತೋ ಅದು ಈ ರಿಸ್ಕ್ಸಲ್ಲಿ ಸ್ಟೋರೇಜ್ ಸ್ಪೆಷಲ್ ಸ್ಟೋರೇಜ್ ರಿಸ್ಕ್ ಇನ್ಸೂರೆನ್ಸಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು ಆನ್ಯುವಲ್ ಪಾಲಿಸಿ. ದಿಸ್ ಪಾಲಿಸಿ ಇಶ್ಯೂಡ್ ಫಾರ್ 12 months. So this policy issued for 12 months covers goods belonging to the insured which are not under contract of sale and which are in transit by rail, road from specified depots, processing units to other specified depots, processing units. ಅಂದರೆ ದಿಸ್ ಪಾಲಿಸಿ ಇಶ್ಯೂಡ್ ಫಾರ್ 12 months. ಈ ಪಾಲಿಸಿ ನಾರ್ಮಲಾಗಿ 12 months ಇಶ್ಯೂ ಮಾಡ್ತಾರೆ. ಕವರ್ಸ್ ಗೂಡ್ಸ್ ಬಿಲಾಂಗಿಂಗ್ ಟು ದ ಇನ್ಶೂರ್ಡ್ ವಿಚ್ ಆರ್ ನಾಟ್ ಅಂಡರ್ ಕಾಂಟ್ರಾಕ್ಟ್ ಆಫ್ ಸೇಲ್ ಕಾಂಟ್ರಾಕ್ಟಲ್ಲಿ ಇನ್ಕ್ಲೂಡ್ ಆಗಿರಬಾರ್ದು. ಆ್ಯಂಡ್ ವಿಚ್ ಆರ್ ಇನ್ ಟ್ರಾನ್ಸಿಟ್ ಬೈ ರೈಲ್ ಆರ್ ರೋಡ್ ಫ್ರಮ್ ಸ್ಪೆಸಿಫೈಡ್ ಡಿಪೋಸ್, processing units to other specified depots, processing units. This policy may be issued to cover goods in transit by road or rail or sea from specified depots or processing units owned or hired by the insured. The goods covered must belong to or held in trust by the insured. These policies cannot be assigned or transferred. For such policies, the sum insured should not be less than ₹5,000. Next, duty insurance. Cargo imported into India is subject to payment of customs duty. As per the Customs Act, this duty can be included in the value of the cargo insured under a marine cargo policy, or a separate policy can be issued, in which case the duty insurance clause is incorporated in the policy. Warranty provides that the claim under the duty policy would be payable only if the claim under the cargo policy is payable. This policy also covers loss of custom duty paid in case goods arrive in damaged condition. This policy can be taken even if the overseas transit has been covered by an insurance company, but it has to be taken before the goods arrive in India. Cargo imported into India is subject to payment of customs duty. ಏನು ಇಂಪೋರ್ಟ್ ಆಗುತ್ತೋ ಗೂಡ್ಸು ಅದು ಕಸ್ಟಮ್ ಡ್ಯೂಟಿಗೆ ಅಂಡರಲ್ಲಿ ಬರುತ್ತೆ. ಆ್ಯಸ್ ಪರ್ ದ ಕಸ್ಟಮ್ಸ್ ಆ್ಯಕ್ಟ್, ದಿಸ್ ಡ್ಯೂಟಿ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ವ್ಯಾಲ್ಯೂ ಆಫ್ ದ ಕಾರ್ಗೋ ಇನ್ಶೂರ್ಡ್ ಅಂಡರ್ ಮರೈನ್ ಕಾರ್ಗೋ ಪಾಲಿಸಿ. ಈ ಏನು ಇಂಪೋರ್ಟ್ ಆಗುತ್ತೋ ಅದು ಬಂದು ಮರೈನ್ ಕಾರ್ಗೋ ಪಾಲಿಸಿ ಪ್ರಕಾರ ಅದು ಇನ್ಶೂರ್ ಆಗಿರುತ್ತೆ. Or separate policy can be issued, in which case the duty insurance clause is incorporated in the policy. Warranty provides that the claim under the duty policy would be payable only if the claim under the cargo policy is payable. These are all major types of marine insurance policies. ಇವಿಷ್ಟು ಕೂಡ ಮರೈನ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ನೋಡೋಂಥದ್ದು. ರೆಫರೆನ್ಸಸ್ ಬೇಕು ಅಂದರೆ ನೀವು ಈ ಬುಕ್ಸು ಮತ್ತು ವೆಬ್ಸೈಟ್ಸ್ನ ವಿಸಿಟ್ ಮಾಡ್ಬೋದು.